ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಮೊನ್ನೆ ನಾನು ಮಂತ್ರಾಲಯಕ್ಕೆ ಹೋದಾಗ ವೀಣಮ್ಮವ್ರ ಕೈಯಿಂದ ಮೃತ್ತಿಕೆ ಪ್ರಸಾದ ತೊಗೊಂಡು ಬಂದಿದ್ದೆ. ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಯಾರಿಗಾದ್ರೂ ಬೇಕು ಅಂದರೆ ಕಮೆಂಟ್ ಮಾಡಿ ಅಂತ ಹೇಳಿದ್ದೆ. ನಿಜವಾಗ್ಲೂ ನನಗೆ ಇಷ್ಟು ಜನ ಕೇಳ್ತಾರೆ ಅಂತ ಗೊತ್ತಿದ್ದಿದ್ರೆ ನಾನು ವೀಣಮ್ಮವ್ರ ಹತ್ರ ಒಂದು 500,000 ಪ್ಯಾಕೆಟ್ ಇದ್ದಿದ್ರು ತೊಗೊಂಡು ಬರ್ತಾ ಇದ್ದೆ. ಏನಿಲ್ಲ ಅಂದ್ರೆ ಒಂದು 850 ಮೆಸೇಜ್ ಬಂದಿದೆ ನನಗೆ. ಫೋಟೋ ಎಲ್ಲ ಕಳಿಸ್ತಾ ಇದ್ದಾರೆ. ಮಗುನ ICUಗೆ ಅಡ್ಮಿಟ್ ಮಾಡಿದ್ದಾರೆ, 1.5 ತಿಂಗಳು ಮಗುನ. ಆ ಮಗು ಎಲ್ರಿಗೂ ನಾನು ಇವಾಗ ಕಳಿಸ್ತಾ ಇರೋರು ಎಲ್ರಿಗೂ ಆರೋಗ್ಯ ಸಮಸ್ಯೆ ಇದೆ. ಆರೋಗ್ಯ ಸಮಸ್ಯೆ ಎಲ್ಲ ಗುರುರಾಯರು ಅವರು ಆರೋಗ್ಯ ಕೊಡಲಿ ಅಂತ ಕೇಳಿಕೊಂಡು ನನಗೆ ಆ ಮಗುದ್ದು ಫೋಟೋ ನೋಡಿನೇ ನನಗೆ ತುಂಬ ಅಳು ಬಂದ್ಬಿಡ್ತು. ಅವರು ಖಂಡಿತ ನಾನು ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡಿದ ಅರ್ಧ ಗಂಟೆಗೇನೆ ಎಲ್ಲರೂ ಕೇಳಿದ್ರು. ನನಗೆ ಗೊತ್ತಿಲ್ಲ ಈ ಥರ ಎಲ್ಲ ಕೇಳ್ತಾರೆ ಇಷ್ಟು ಜನ ಅಂತ. ನಾನು ನೆನೆ ಕೇಳಿದವ್ರಿಗೆಲ್ಲ ಆಯ್ತಮ್ಮ ಕೊಡ್ತೀನಂತ ಅವ್ರ ಅಡ್ರೆಸ್ ಎಲ್ಲ ತೊಗೊಂಡು ಮಾಮೂಲಿ ನನ್ನ ಪ್ರಾಡಕ್ಟ್ನ ಆರ್ಡ್ರ್ ತೊಗೊಳ್ತೀನಲ್ಲ ಆ ಥರ ಎಲ್ಲ ತೊಗೊಂಡು ಇದು ಮಾಡಿದೆ. ಅವ್ರಿಗೆ ನಾನು ಇಷ್ಟೇ ಹೇಳಿರೋದು, ಎಲ್ಲ ಕಳಿಸ್ಕೊಡ್ತೀನಿ, ಕೊರಿಯರ್ ಚಾರ್ಜು ನೀವು ಕೊಡಬೇಕು ಅಂತ ಹೇಳಿದ್ದೆ. ಅವರು ಯಾಕಂದರೆ ಒಬ್ಬರು ಇಬ್ರಿಗಾದ್ರೆ ನಾನು ಕಳಿಸ್ಬೋದಿತ್ತು. ಇವಾಗ ನಾನು ತಂದಿರೋದು 20 ಪ್ಯಾಕೆಟ್ನ ಒಂದು ಸ್ವಲ್ಪ ಅಂತೇಳಿ ನಾನು 65 ಜನಕ್ಕೆ ಕಳಿಸ್ತಾ ಇದ್ದೀನಿ. ಪ್ರಸಾದ ಅಲ್ವಾ, ಇಷ್ಟು ಕೊಟ್ಟರು ಪ್ರಸಾದನೇ, ಇಷ್ಟು ಕೊಟ್ಟರು ಪ್ರಸಾದನೇ, ಚೂರು ಕಳಿಸ್ತಾ ಇದ್ದೀನಿ. ಯಾವ ರೀತಿ ಕಳಿಸ್ತಾ ಇದ್ದೀನಿ ಅಂತ ನಾನು ಇವಾಗ ಮಾರ್ಕೆಟ್ ಕೊಟ್ಟು ಬಂದೆ ನೋಡಿ. ಈಗ ಮಾರ್ಕೆಟ್ಗೆ ಹೋಗ್ಬಿಟ್ಟು ಈ ಥರ ಡಬ್ಬಿಲಿ ಹಾಕಿ ಕಳಿಸೋಣ, ಕವರ್ ಹಾಕಿ ಅದಕ್ಕೆ ಪಿನ್ ಮಾಡೋದು ಅವೆಲ್ಲ ಮಾಡಿದ್ರೆ ಅದು ಓಪನ್ ಆಗ್ಬೋದು, ಇಲ್ಲ ಬೇಡ ಅಂತೇಳಿ ಈ ಥರ ನೋಡಿ. ಇನ್ನು ಓಪನು ಮಾಡಲಿಲ್ಲ. ಬೆಳಗ್ಗೆಯಿಂದ ಕೊರಿಯರ್ ಎಲ್ಲ ಕಳಿಸಿ ಮಾಡಿ ಮಾರ್ಕೆಟ್ಗೆ ಹೋಗ್ಬಿಟ್ಟು ಸ್ಟೀಲ್ ಡಬ್ಬಿ ಹುಡುಕ್ತೆ. ಸ್ಟೀಲ್ ಡಬ್ಬಿಲಿ ಕಳಿಸೋಣ ನನ್ನ ಕೈಲಿ ಆದಂಗೆ ಅಂತ ಅಂದ್ಕೊಂಡೆ. ಚಿಕ್ಕದಿಷ್ಟು ಸ್ಟೀಲ್ ಡಬ್ಬಿ ಸಿಗಲೇ ಇಲ್ಲ ನನಗೆ. ಹಾಗಾಗಿ ಪ್ಲಾಸ್ಟಿಕ್ ಡಬ್ಬಿ ತಂದಿದ್ದೀನಿ. ನಾನು ಪ್ಲಾಸ್ಟಿಕ್ ಡಬ್ಬಿಗೆ ಹಾಕ್ಕೊಡ್ತೀನಿ, ನೀವು ಸ್ಟೀಲ್ ಡಬ್ಬಿಗೆ ಹಾಕ್ಕೊಂಡು ದೇವ್ರ ಮನೇಲಿ ಇಟ್ಕೊಳ್ಳಿ. ವೀಣಮ್ಮ ಹೇಗೆ ಹೇಳಿದ್ದಾರೆ ಆ ಥರ ಬಳಸಿ. ಇದನ್ನು ಎಲ್ರಿಗೂ ಗುರುರಾಯರು ಒಳ್ಳೇದು ಮಾಡಲಿ, ಆರೋಗ್ಯ ಕೊಡಲಿ ಅಂತ ಕೇಳಿಕೊಂಡು ನಾನು ಒಳ್ಳೆ ಮನಸ್ಸಿಂದ ಕೇಳಿಕೊಂಡು ನಾನು ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದು ಬಯಸೋಣ. ಅವರು ನಮಗೆ ಕೆಟ್ಟದ್ದು ಬಯಸಿದ್ರೆ ನಾವೇನೂ ಮಾಡೋಕ್ಕಾಗಲ್ಲ ಅಲ್ವಾ. ದೇವ್ರಿದ್ದಾನೆ ಅಷ್ಟೇ. ನಾವೇನು ಕರ್ತವ್ಯ ಮಾಡಬೇಕು ನಮ್ಮ ಕರ್ತವ್ಯ ನಾವು ಮಾಡಿಬಿಡೋಣ. ಆಮೇಲೆ ದೇವ್ರ ಇಚ್ಛೆ ಏನು ಮಾಡ್ತಾರೋ ಅದು ನಮಗೆ, ನಾವು ಒಳ್ಳೇದೇ ಬಯಸೋಣ. ಎಲ್ರಿಗೂ ಕೆಟ್ಟದಂತೂ ನಾವು ಬಯಸೋದು ಬೇಡ ಅಲ್ವಾ. ನೋಡಿ, ನನ್ನ ಪ್ರಾಡಕ್ಟ್ ತೊಗೊಳ್ಳೋರಲ್ಲ, ನಾನು ಎಲ್ರಿಗೂ ಕೊಡ್ತಾ ಇದ್ದೀನಿ. ನನ್ನ ಪ್ರಾಡಕ್ಟ್ ತೊಗೊಳ್ದೇ ಇರೋರಿಗೂ ಕೊಡ್ತಾ ಇದ್ದೀನಿ. ಇನ್ನು ನಾನು ಯಾರೋ ಒಬ್ಬರು ಎಷ್ಟು ದುಡ್ಡಾದರೂ ಕೇಳಿ ನೀವು ಕಷ್ಟಪಟ್ಟು ತಂದಿದ್ದೀರ ಅಂದರು. ನಾನೇನು ಕಷ್ಟಪಟ್ಟಿದ್ದೀನಿ? ವೀಣಮ್ಮ ಕವರ್ಗೆ ಹಾಕ್ಕೊಟ್ರು, ಕವರ್ನ ಬ್ಯಾಗಿಗೆ ಹಾಕ್ಕೊಂಡು ತೊಗೊಂಡು ಬಂದಿರೋದು ಅಷ್ಟೇ ಬಿಟ್ಟು ನಾನೇನು ಕಷ್ಟಪಟ್ಟಿಲ್ಲ. ನಾನು ಈ ಥರ ಡಬ್ಬಿಗಳು ತೊಗೊಂಡು ಬಂದೆ 100 ನೋಡಿ. ಈ ಥರ ತೊಗೊಂಡು ಬಂದೆ. ಇದರಲ್ಲಿ ಹಾಕಿ ಈ ಸಣ್ಣದು ಕವರ್ ತೊಗೊಂಡು ಬಂದೆ. ಈಗ ಎದ್ನೋ ಬಿದ್ನೋ ಅಂತೇಳಿ ಆಟೋದಲ್ಲಿ ಹೋಗಿ ಆಟೋದಲ್ಲಿ ಬಂದೆ. ಯಾಕಂದರೆ ನನಗೂ ಇನ್ನು ಬಸ್ಸು ಅದು ಇದು ಅಂದ್ಕೊಂಡು ಹೋದರೆ ಆಗಲ್ಲ. ಇದು ಟೈಟು ಮುಚ್ಚಲ ಇರೋದು ನೋಡಿ, ಈ ಥರ ಬರುತ್ತೆ. ಹತ್ರದಿಂದ ತೋರಿಸ್ತೀನಿ. ಈ ಥರ ತಿರುಗಿಸೋದು. ಇದು ಡಬ್ಬಿ ತಂದಿದ್ದೀನಿ. ಈ ಡಬ್ಬಿಲಿ ಹಾಕಿ ನೋಡಿ, ತುಂಬ ಟೈಟ್ ಇದೆ ನೋಡಿ. ಈ ಡಬ್ಬಿಲಿ ಹಾಕಿ ಕಳಿಸೋಣ ಮೃತ್ತಿಕೆನ ಅಂತ ಇವಾಗ ನಿಮ್ಮದೇ ಪ್ಯಾಕ್ ಮಾಡ್ತೀನಿ. ಬನ್ನಿ, ಇವಾಗ ವೀಡಿಯೋನೆಲ್ಲೂ ಸ್ಕಿಪ್ ಮಾಡಿಬಿಡಿ. ದಯವಿಟ್ಟು ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ ಫುಲ್ ವೀಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ನನಗೆ ಸಬ್ಸ್ಕ್ರೈಬರ್ ಬೇಕು. ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ. ನನ್ನ ಕೈಯಲ್ಲಾದಷ್ಟು ಎಲ್ಲಿ ಏನು ಹೋಗಬೇಕು, ಎಲ್ಲಿ ನಾನು ನೋಡ್ದಂಗೆ ಆಗುತ್ತೆ, ಒಂದು ವೀಡಿಯೋಗೂ ತೋರಿಸ್ದಂಗೆ ಆಗುತ್ತೆ ಅಂತ ಆದಷ್ಟು ನಾನು ಕಷ್ಟಪಡ್ತಾ ಇದ್ದೀನಿ ಒಳ್ಳೊಳ್ಳೆ ವೀಡಿಯೋ ಕೊಡೋದಕ್ಕೆ. ದಯವಿಟ್ಟು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ಇವಾಗ ಬನ್ನಿ ವೀಡಿಯೋ ನೋಡೋಣ. ಅವರು ಕೊಟ್ಟಿರೋದು ಈ ಥರ ಇದೆ. ವೀಣಮ್ಮ ಕೊಟ್ಟಿರೋದು ಮೃತ್ತಿಕೆ ಪ್ರಸಾದ. ಇದು ಒಂದಕ್ಕೆ 20 ರೂಪಾಯಿ. ದುಡ್ಡಿಂದು ನಾನು ಹೇಳ್ತಿಲ್ಲ, ದುಡ್ಡಿಂದು ಯಾವತ್ತೂ ಲೆಕ್ಕ ಹಾಕಬಾರ್ದು. ಇಲ್ಲಿ ಈ ಥರ ಇದೆ. ನಾನು ನೋಡಿ, ಈ ಥರ ಇದೆ ಮೃತ್ತಿಕೆ ಪ್ರಸಾದ ನೋಡಿ. ಈ ಥರ ಇದೆ ಮೃತ್ತಿಕೆ ಪ್ರಸಾದ. ನಾನು ಅದನ್ನು 2 ಪ್ಯಾಕೆಟ್ ಇರುತ್ತೆ. ಕೇಳಿದೆ ವೀಣಮ್ಮವ್ರಿಗೆ ಬೇರೆನಾ ಅಂತ ಕೇಳಿದೆ. ಇಲ್ಲಮ್ಮ 2 ಒಂದೇ ಅಂತ ಹೇಳಿದ್ರು. ಇದನ್ನು ನಾನಿವಾಗ ಈ ಥರ ಡಬ್ಬಿಲಿ ಹಾಕ್ತಾಯಿದ್ದೀನಿ. 2 ಪ್ಯಾಕೆಟ್ನ ನಾನು 4 ಜನಕ್ಕೆ ಕೊಡ್ತಾಯಿದ್ದೀನಿ. ಯಾಕಂದರೆ ನಾನು 65 ಜನಕ್ಕೆ ಇವಾಗ ಕೊಡ್ತೀನಿ ಅಂತ ಒಪ್ಕೊಂಡಿದ್ದೀನಿ. ತುಂಬ
ಎಮರ್ಜೆನ್ಸಿ ಇರೋರಿಗೆ. ಹಾಗಾಗಿ ಒಂದು ಪ್ಯಾಕೆಟಲ್ಲಿ ನಾನು ಇಬ್ಬರಿಗೆ ಹಾಕ್ತೀನಿ. ಈ ಡಬ್ಬಿ ನಾನೇ ತಂದೆ ಪ್ರೀತಿಯಿಂದ ಇರಲಿ ಅಂತ ಹೇಳಿ ಇಷ್ಟ ಹಾಕ್ತಾಯಿದ್ದೀನಿ ನಾನು, ಎಲ್ರಿಗೂ ಸೇರಲಿ ಅಂತ ಹೇಳಿ ಅಷ್ಟೇ. ಇನ್ಯಾರೂ ಕೇಳಬೇಡಿ, ನೆಕ್ಸ್ಟು ನಾನು ಹೋದಾಗ ತೊಗೊಂಡು ಬರ್ತೀನಿ. ಇವಾಗ ಯಾರೋ ಒಬ್ಬರು ಕಮೆಂಟ್ ಮಾಡಿದರು, ಟೈಟ್ ಇದೆ ಡಬ್ಬಿ, ಯಾರೋ ಒಬ್ಬರು ಕಮೆಂಟ್ ಮಾಡಿದರು, ಬರೋ ವಾರ ಹೋಗ್ತಾ ಇದ್ದೀವಿ, ರೂಮ್ಸ್ ಎಲ್ಲ ಹೇಗೆ ಅಲ್ಲಿ ಅಂದರು. ನಾನು ಅವ್ರಿಗೆ ಹೇಳಿದ್ದೀನಿ, ದಯವಿಟ್ಟು ನಮಗೆ ವೃತ್ತಿಗೆ ಪ್ರಸಾದ ಬೇಕು, ನೀವು ತಂದುಕೊಡ್ತೀರಾ ಅಂತ ವಾಟ್ಸಪ್ ಮಾಡಿ ನನ್ನ ನಂಬರ್ಗೆ ಅಂತ ನಾನು ನಂಬರ್ ಕೊಟ್ಟಿದ್ದೀನಿ. ನೋಡೋಣ, ದೇವ್ರ ದಯದಿಂದ ಅವ್ರೇನಾದರೂ ನಂಬರ್ ವಾಟ್ಸಪ್ ಮಾಡಿದ್ರೆ ಅವ್ರಿಗೆ ಕೇಳ್ತೀನಿ ನಾನು, ತಂದುಕೊಡಿ ಅಂತ ಹೇಳಿಬಿಟ್ಟು. ಹಂಗೇನಾದ್ರು ತಂದು ಕೊಟ್ಟರೆ ಖಂಡಿತ ವೀಡಿಯೋ ಮಾಡಿ ಹಾಕ್ತೀನಿ, ಆವಾಗ ಎಲ್ರಿಗೂ ಪ್ರಸಾದ ಸಿಗುತ್ತೆ. ಇವಾಗ ಇಷ್ಟು ಮಾಡ್ಕೊಳ್ತೀನಿ, ನಿಜವಾಗ್ಲೂ ಹೇಳ್ತೀನಿ, ನಂಬಿದ್ದು ದೇವರು ಯಾವತ್ತೂ ಕೈ ಬಿಡಲ್ಲ ಅನ್ನೋದಕ್ಕೆ ನನ್ನ ಪ್ರಾಡಕ್ಟು, ನಾನು ಮಾಡ್ತಿರೋ ಪ್ರಾಡಕ್ಟು ಒಂದು ಹಂತ ರೀಚ್ ಆಗಿದೆ. 5 ತಿಂಗಳಾಯ್ತು ಅಷ್ಟೇ ನಾನು ಮಾಡಿ, 5 ತಿಂಗಳಿಗೆ ಒಳ್ಳೆ ಅಂದರೆ ಒಳ್ಳೆ ರೀಚ್ ಆಗಿದೆ. ನಿಜವಾಗ್ಲೂ ನಾನು ದೇವ್ರ ಹತ್ರ ಕೇಳ್ಕೊಂಡಿದ್ದೆ, ನಾನು ರಾಯರ ಹತ್ರ, ನಾನು 1 ಲಕ್ಷ ಸಬ್ಸ್ಕ್ರೈಬರ್ ಆದಾಗ ನಿನ್ನ ಸನ್ನಿಧಾನದಲ್ಲಿ ಇರ್ತೀನಿ ಅಂತ ಹೇಳಿದ್ದೆ. ಹಾಗೆ ಅವ್ರ ಸನ್ನಿಧಾನದಲ್ಲಿದ್ದೆ ನಾನು. ಈಗ 5 ತಿಂಗಳು ನಂದು ಆದಮೇಲೆ ಒಂದು ಹಂತ ತಲುಪಿದಾಗ ನಾನು ಬರ್ತೀನಿ ಅಂತ ಅಂದ್ಕೊಂಡಿದ್ದೆ, ಅದಕ್ಕೂ ಹೋಗಿದ್ದೆ. ಯಾಕೋ ರಾಯರಿಗೂ ನನ್ನ ಮೇಲೆ ಪ್ರೀತಿ ಜಾಸ್ತಿ ಆಗಿದೆಯೇನೋ, ಅವಾಗವಾಗ ಕರೆಸ್ಕೊಳ್ತಾ ಇರ್ತಾರೆ ನನ್ನ. ನಾವೆಷ್ಟೇ ನಾವು ನೋಡ್ಕೊಳ್ಬೇಕು ಅಂತ ಅಂದ್ರೂ ಆಗಲ್ಲ, ಅವರು ಕರೆಸ್ಕೊಳ್ಬೇಕು. ನೋಡಿ ಈ ಥರ ಒಂದು ಪ್ಯಾಕೆಟಲ್ಲಿ ನಾನು ಇವಾಗ 3 ಮಾಡ್ತಾಯಿದ್ದೀನಿ. ಒಂದು ಹೇಳಿದ್ನಲ್ಲ ಪಾಪ, ಒಂದು ಪುಟ್ಟು ಮಗುನ ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ. ನನಗೆ ಅದು ನೋಡೋಕ್ಕೆ ಆಗಲಿಲ್ಲ, ನನಗೆ ಅದಕ್ಕೆ ಯಾರಿಗೆ ಎಮರ್ಜೆನ್ಸಿ ಇದೆ ಅವ್ರಿಗೆ ಒಂದು ಸ್ವಲ್ಪ ಕೊಡೋಣ ಅಂತ. ನೆಕ್ಸ್ಟು ನನಗೆ ಗೊತ್ತಿರಲಿಲ್ಲ, ನಾನು ಇನ್ಮೇಲೆ ಹೋದಾಗೆಲ್ಲ ತರ್ತೀನಿ. ಹಂಗರು ವೀಣಮ್ಮನ ಕೇಳಿದೆ, ವೀಣಮ್ಮ ಕಳಿಸ್ತೀರಾ ಅಂದರೆ ಇಲ್ಲಮ್ಮ ಖುದ್ದಾಗಿ ಬರಬೇಕು ಅಂದರು. ನೋಡಿ 100 ತೊಗೊಂಡು ಬಂದಿದ್ದೀನಿ ನಾನು, 65 ಇವಾಗ ಆಗುತ್ತೆ, ಮುಂದೆ ಬೇಕಾಗತ್ತಲ್ವ, ಅದಕ್ಕೋಸ್ಕರ ತೊಗೊಂಡು ಬಂದಿದ್ದೀನಿ. ಇದನ್ನೆಲ್ಲ ಪ್ಯಾಕ್ ಮಾಡ್ತೀನಿ. ಮತ್ತು ನನ್ನ ಪ್ರಾಡಕ್ಟು ಯಾರಿಗಾದ್ರೂ ಬೇಕು ಅನಿಸಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಿರುತ್ತೆ, ಆರ್ಡ್ರ್ ಕೊಡ್ಬೋದು, ಆರ್ಡ್ರ್ ಕೊಡಿ. ಆಮೇಲೆ ಕಮೆಂಟ್ ಮಾಡಿ, ನಿಮ್ಗೇನು ಅನಿಸ್ತು ಕಮೆಂಟ್ ಮಾಡಿ, ಒಳ್ಳೆ ರೀತಿಲಿ ಕಮೆಂಟ್ ಮಾಡಿ. ನನಗೆ ಬೆಳಗ್ಗೆಯಿಂದ ನಾನು ಕೊರಿಯರೆಲ್ಲ ಪ್ಯಾಕ್ ಮಾಡಿ ಈಗ ಮಾರ್ಕೆಟ್ಗೆ ಎಷ್ಟು ಫಾಸ್ಟಾಗಿ ಹೋಗಿ ಎಷ್ಟು ಫಾಸ್ಟಾಗಿ ಬಂದಿದ್ದೀನಿ ಗೊತ್ತಾ. ಆರ್ಡ್ರ್ ತೊಗೊಳ್ಳೋದು, ಮಾಡೋದು, ಉರಿಯೋದು, ನಿಜವಾಗ್ಲೂ ತುಂಬ ಕೆಲಸ ಆಗೋಗ್ತಾ ಇದೆ ನನಗೆ. ಆದರೂ ದೇವ್ರು ನನಗೆ ಶಕ್ತಿ ಕೊಡ್ತಾ ಇದ್ದಾನೆ, ಎನರ್ಜಿ ಕೊಡ್ತಾ ಇದ್ದಾರೆ ಅಲ್ವಾ. ನೋಡಿ 3 ಒಂದು ಪ್ಯಾಕೆಟ್ನ 3 ಜನಕ್ಕೆ ಹಾಕ್ತೀನಿ ನಾನು. ಫುಲ್ಲು ಪ್ಯಾಕ್ ಮಾಡ್ತೀನಿ. ವೀಡಿಯೋ ನಾನು ಇಷ್ಟು ಪ್ಯಾಕ್ ಮಾಡೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ, ಒಬ್ಬಳೇ ಮಾಡ್ತಾಯಿದ್ದೀನಲ್ಲ. ಹಾಗಾಗಿ ವೀಡಿಯೋನ ಫುಲ್ಲು ನೋಡಿ, ವೀಡಿಯೋ 5 ನೆನೆದ ವೀಡಿಯೋ ನೋಡಿ ಹೇಗೆ ಬಳಸಬೇಕು ಅಂತ ದಯವಿಟ್ಟು ನನ್ನ ಕೇಳಬೇಡಿ. ವೀಣಮ್ಮ ಹೇಳಿರೋ ಅಷ್ಟು ನನಗೆ ಹೇಳೋದಕ್ಕೆ ಬರಲ್ಲ. ನೀವು ಆ ವಿಡಿಯೋ ನೋಡಿಕೊಂಡು ನೀವು ಬಳಸಿ, ಭಕ್ತಿಯಿಂದ ಬಳಸಿ. ಇದು ಸಿಗೋದು ತುಂಬ ಕಷ್ಟ, ಅಪರೂಪ ಅಂತಾರೆ. ನಿಮ್ಮ ಕೈಗೆ ಸೇರ್ತಿದೆ ಅಂತ ಅಂದಮೇಲೆ ವೀಣಮ್ಮನಿಗೂ ಆಯಸ್ಸು ಆರೋಗ್ಯ ಕೊಡಪ್ಪ ಅಂತ ಕೇಳ್ಕೊಳ್ಳಿ. ನಾವು ಬೇರೆಯವ್ರಿಗೆ ಆಯಸ್ಸು ಆರೋಗ್ಯ ಕೊಡಪ್ಪ ಅಂತ ಕೇಳ್ಕೊಂಡ್ರೆ ದೇವ್ರು ನಾವು ನಿಜವಾಗ್ಲೂ ನಮ್ಮನ್ನು ಚೆನ್ನಾಗಿಟ್ಟಿರ್ತಾರೆ, ನನ್ನ ಅನಿಸಿಕೆ ಇದು. ನೋಡಿ ಈ ಥರ ನಾನು ಫುಲ್ಲು ಪ್ಯಾಕ್ ಮಾಡ್ಕೊಂಬಿಡ್ತೀನಿ. ಮತ್ತೆ ಸಿಗ್ತೀನಿ ನಾನು. ಇದು ನೋಡಿ ಈ ಥರ ಆಮೇಲೆ ಹೇಗೆ ಪ್ಯಾಕ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇಷ್ಟು ನಾನು ಹಾಕಿಟ್ಕೊಂಡೆ, ಫುಲ್ ಖಾಲಿ ಆಯಿತು. ನಮ್ಮ ಮನೆಗೆ ಅಂತ ನಾನು 1 ಪ್ಯಾಕೆಟ್ ಇಟ್ಕೊಂಡಿದ್ದೀನಿ, ಮಗಳು ಮನೆಗೆ, ನಮ್ಮ ಮನೆಗೆ ಅಂತ ಎಮರ್ಜೆನ್ಸಿಗಂತ ಒಂದು ಇಟ್ಕೊಂಡಿದ್ದೀನಿ. ನನ್ನ ಮೊಮ್ಮಕ್ಕಳಿಗೆಲ್ಲ ಬೇಕಲ್ಲ. ಇದು ಈ ಥರ ಕವರ್ ಬರುತ್ತೆ. ಈ ಸೈಜ್ದು ನಾನು ಇದೇ ಥರದ್ರಲ್ಲೇ ನಾನು ಪ್ರಾಡಕ್ಟ್ ಎಲ್ಲ ಪ್ಯಾಕ್ ಮಾಡೋದು. ಆದರೆ ನಾನು ಇದು ಇಷ್ಟು ಸಣ್ಣದು ಉಪಯೋಗಿಸಲ್ಲ. ಹಾಗಾಗಿ ಇವತ್ತು ಈ ಡಬ್ಬಿ ಹಾಕೋದಕ್ಕಂತ ಹೇಳಿ ಈ ಚಿಕ್ಕ ತೊಗೊಂಡು ಬಂದಿದ್ದೀನಿ.
ರಾಯರು ಅವ್ರಿಗೆ ಏನೇನು ಕಷ್ಟ ಆರೋಗ್ಯ ಸಮಸ್ಯೆ ಇದೆ ಎಲ್ಲ ಪರಿಹಾರ ಮಾಡಲಿ. ಇದನ್ನು ಈ ಥರ ತೆಗಿಯೋದು, ಹೀಗೆ ಕ್ಲೋಸ್ ಮಾಡೋದು, ಇಲ್ಲಿ ಅವ್ರದ್ದು ಸ್ಟಿಕ್ಕರ್ ಅಂಟಿಸೋದು, ಅವ್ರದ್ದು ಮನೆ ಅಡ್ರೆಸ್ ಇರುತ್ತಲ್ಲ ಅದನ್ನು ಅಂಟಿಸೋದು, ಈ ಥರ ಪ್ಯಾಕ್ ಮಾಡೋದು. ಪ್ಯಾಕ್ ಮಾಡಿ ನಾಳೆ ಬೆಳಗ್ಗೆ ಕೊರಿಯರ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ಇಷ್ಟು ಜನಕ್ಕೂ ಕೊರಿಯರ್ ಮಾಡ್ತಾಯಿದ್ದೀನಿ. ಹೇಳಿದ್ದೀನಿ, ಒಂದು 2-3 ನಾನು ಕೊರಿಯರ್ದು ಚಾರ್ಜ್ ಹಾಕ್ಕೊಳ್ತಾ ಇದ್ದೆ ಅಮ್ಮ. 60 ಜನಕ್ಕೆ ಹಾಕಬೇಕು. ಹಾಗಾಗಿ ಕೊರಿಯರ್ ಚಾರ್ಜ್ ಒಂದು ನೀವು ಎಷ್ಟಾಗುತ್ತೆ ನಾನು ಅದು ಹೇಳ್ತೀನಿ. ಯಾರೋ ಒಬ್ರು ಕೇಳಿದ್ರು, ನೀವು ಎಷ್ಟಾದರೂ ದುಡ್ಡು ಹೇಳಿ ನಾನು ಕೊಡ್ತೀನಿ, ನನಗೆ ಕೊಡಿ ಅಂದರು. ನಾನಂದೆ, ನಾನು ದುಡ್ಡು ದೇವರು ನನಗೆ ಯೂಟ್ಯೂಬಿಂದನೂ ಕೊಡ್ತಾ ಇದ್ದಾನೆ, ನನ್ನ ಪ್ರಾಡಕ್ಟಿಂದನೂ ಕೊಡ್ತಾ ಇದ್ದಾನಮ್ಮ, ನನಗೇನು ದುಡ್ಡು ಬೇಡ. ಆ ಕೊರಿಯರ್ ಚಾರ್ಜ್ ಏನಾಗುತ್ತೆ 50-60 ಎಷ್ಟಾಗುತ್ತೆ ಗೊತ್ತಿಲ್ಲ. ನನ್ನ ಮಗಳಿಗೆ ಹೇಳಿದ್ದೀನಿ, ಇದನ್ನು ಸಪ್ರೇಟಾಗಿ ಕೊರಿಯರ್ ಚಾರ್ಜ್ ಹೇಳು ಅಂತ ಹೇಳಿದ್ದೀನಿ ಅವಳಿಗೆ. ಅವಳು ಹೇಳಿದ ತಕ್ಷಣ ನಾನು ಅಷ್ಟು ಹೇಳ್ತೀನಿ ಕೊಡಿ ಅಂತ. ನಾನು ಇವಾಗವರೆಗೂ ಒಬ್ಬರ ಹತ್ರನೂ ₹1 ತೊಗೊಂಡಿಲ್ಲ. ಎಲ್ಲರೂ ಎಷ್ಟು ಹೇಳಿ ₹100 ಹಾಕೋದಾ ಅಂತ ಕೇಳ್ತಿದ್ದಾರೆ. ಬೇಡ, ₹100 ಆಗುತ್ತೋ, ₹80 ಆಗುತ್ತೋ, ಇಲ್ಲ ₹50 ಆಗುತ್ತೋ ಅಲ್ವಾ, ನೀವು ಎಷ್ಟಾಗುತ್ತೆ ಅಷ್ಟು ನಾನು ಹೇಳ್ತೀನಿ, ಅದನ್ನು ಕೊಡಿ ಅಂತ ಹೇಳಿದ್ದೀನಿ. ದೇವರೆಲ್ರಿಗೂ ಒಳ್ಳೇದು ಮಾಡಲಿ. ನೋಡಿ, ಇಷ್ಟು ಕೊರಿಯರ್ ಮಾಡ್ತಾ ಇರೋದು ನಾನು ಮೃತ್ತಿಕೆ ರಾಯರ ಪ್ರಸಾದನ. ಎಲ್ಲರೂ ಯಾರ ಕೈಗೆ ತಲುಪುತ್ತೆ ಅವರು ಎಲ್ಲರೂ ಒಳ್ಳೆಯದಾಗಲಿ. ಮತ್ತು ಹುಷಾರಾಗಿ ಉಪಯೋಗಿಸ್ಕೊಳ್ಳಿ, ಇದನ್ನು ಹುಷಾರಾಗಿ ಇಟ್ಕೊಳ್ಳಿ. ತುಂಬ ಕಷ್ಟಪಟ್ಟು ಡಬ್ಬಿ ತೊಗೊಂಡು ಬಂದು ಪ್ಯಾಕ್ ಮಾಡಿ ಕಳಿಸ್ಕೊಡ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋ ನೋಡಿದ್ರಲ್ಲ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.